ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪಿಜನ್ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬಾ ದಿವಸ ಆಯಿತು ವಿಡಿಯೋ ಬಿಟ್ಟು. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದು ಆಲೋಚನೆ ಆಗ್ಬಿಟ್ಟಿರುತ್ತೆ, ಏನು ವಿಡಿಯೋ ಬಿಡ್ತಾ ಇಲ್ಲ, ಸೇಲ್ಸ್ ವಿಡಿಯೋ ಆಗ್ತಾ ಇಲ್ಲ, ಟೂರ್ನಮೆಂಟ್ ಬಗ್ಗೆ ಆಗ್ತಾ ಇಲ್ಲ ಅಂತ ಎಲ್ರಿಗೂ ಡೌಟ್ ಬಂದಿರುತ್ತೆ. ಏನು ಅಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ವಿಡಿಯೋ ಕಂಟಿನ್ಯೂಸ್ ಆಗಿ ಬಿಡೋಕ್ಕಾಗ್ತಿರ್ಲಿಲ್ಲ. ಓಕೆನಾ, ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡ್ತೀನಿ. ಓಕೆನಾ, ಇವತ್ತು ಕೇಜ್ ಅಪ್ಡೇಟ್ ಕೊಡ್ತೀನಿ. ಹಾಗೆ ನಮ್ಮ ಸುರ್ಮಿ ಪಟ ಮತ್ತು ನಮ್ಮ ಗುಲ್ದಾರ್ ಪಟನ ಬಿಟ್ಕೊಬೇಕಿತ್ತು. ಆಲ್ರೆಡಿ ಅದು ಏಟ್ ಎತ್ಕೊತಾ ಇದೆ. ಈಗ ಪೂರ್ತಿ ಗಟ್ಟಿ ಎತ್ಕೊಳ್ಳೋ ತನಕ ಬಿಡ್ಕೊಂಬರ್ಬೇಕಾಗುತ್ತೆ ನಾನು. ಓಕೆನಾ, ಕೇಜ್ ಕಡೆ ಅಪ್ಡೇಟಿಗೆ ಬಂದರೆ ನಮ್ಮ ಲಕ್ವಾ ಜೊತೆ ಹಾಕಿದ್ದೀನಿ. ಇನ್ನು ಇಲ್ಲಿ ಬಂದರೆ ನಮ್ಮ ಪಿಳಾಂಕ ತಾಮ್ರ ಹೆಣ್ಣು, ಅದಕ್ಕೆ ನಾವು ಒಂದು ಗಂಡು ಗುಲ್ದಾರ್ ಹಾಕಿದ್ದೀವಿ. ಓಕೆನಾ, ಅದು ಸ್ವಲ್ಪ ಮಕ್ಷಿ ಕಚ್ಚಿರೋದ್ರಿಂದ ನೋಡೋಣ ಪಟ ಯಾವ ಥರ ಬರ್ಬೋದು ಅಂತ ನನಗೂ ಡೌಟ್ ಇದೆ. ಇನ್ನು ಇಲ್ಲಿಗೆ ಬಂದರೆ ನಮ್ಮ ತಾಮ್ರಾಲ್ ಗಂಡಿಗೆ ಒಂದು ಜಾಕೆಟ್ನ ಹಾಕಿದ್ದೀವಿ. ಅದರಲ್ಲಿ ಪ್ಯೂರ್ ಗುಲ್ದಾರ್ ಪಟ ಬಂದಿದೆ, ನೋಡ್ಬೋದು. ಪಟ ಇಲ್ಲಿದೆ. ಪಟ ಸಿಂಗಲ್ ಪಟ ಮಾಡಿಸಿರೋದು. ವೈಬ್ರೇಷನ್ನು, ಕಣ್ಣು, ಅದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಣ್ಣನ ಸಹ ಸಖತ್ತಾಗಿ ಬಿದ್ದಿದೆ. ಓಕೆನಾ, ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಇನ್ನೊಂದು ವಿಷಯ ಏನು ಶೇರ್ ಮಾಡ್ಕೊಳಕ್ ಬಂದೆ ಅಂದರೆ ನಮ್ಮ ತಾಮ್ರಾಲ್ ಗಂಡಿದು. ಓಕೆನಾ, ಇದು ಆಡಿರೋಕ್ಕೆ ಇದಕ್ಕೆ ಆಲ್ರೆಡಿ ಒಂದು ವೀಕ್ ಆಯ್ತು ಅನ್ಕೋತೀನಿ. ಚಿಕ್ರ ಹೊಡೆದ್ಬಿಟ್ಟಿತ್ತು. ಓಕೆನಾ, ಕೇಜಲ್ಲಿದ್ದಾಗೇನೆ ಕುಕ್ಕಾಕ್ಬಿಟ್ಟಿತ್ತು, ನೋಡ್ಬೋದು. ತಲೆ ಮೇಲೆಲ್ಲ ಗಾಯ ಆಗಿದೆ. ಓಕೆನಾ, ಅದು ನಾನು ಉಳಿಸ್ಕೊಂಡಿದ್ದೀನಿ. ಸದ್ಯ ಕಣ್ಣಿಗೇನು ಏಟಾಗಿಲ್ಲ, ಕಣ್ಣತ್ರ ಸಹ ಕಿತ್ಬಿಟ್ಟಿತ್ತು. ಕ್ಯೂರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಿಮಗೆ ನೋಡ್ಬೋದು ಒಂದು ನಮ್ಮ ಒಂಥರ ಸಬ್ಜಾ ವಿತ್ ರೋಷನ್ ಟೈಪ್ ಅಲ್ಲಿ ಇದೆ ಅದು. ಓಕೆನಾ, ಇದು ಗಂಡು ಬಿಟ್ಕೊಳ್ಳೋಕೆ ಅಂತ ತಂದಿರೋದು. ನೋಡೋಣ, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ಈಗ ಡೈಲಿ ಚೋರಿ ಬಾಕ್ಸ್ ಒಳಗೆ ಹಾಕ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಈಗ ನಮ್ಮ ಪಟ ಬಿಡ್ಬೇಕು. ಸುರ್ಮಿ ಪಟ ಮತ್ತೆ ನಮ್ಮ ಇದು ಹೆಣ್ಣಕ್ಕಿ. ಇದು ನೋಡೋಕೆ ನಿಮ್ಗೆ ಗಂಡಕ್ಕಿ ತರ ಆಡುತ್ತೆ. ಹೆಣ್ಣಕ್ಕಿ ಇದು. ಓಕೆನಾ, ಮಸ್ತಿಲಿ ಇದೆ. ನೋಡೋಣ, ಏಟ್ ಹಚ್ಕೊಳ್ಳೋಣ ಬನ್ನಿ. ಅಕ್ಕಿ ಚಕ್ಕರ್ಗೆ ಬಿಟ್ಟು ಸಿಗ್ತೀನಿ ನಿಮ್ಗೆ. ಓಕೆ, 3 ಅಕ್ಕಿ ಚಕ್ಕರ್ಗೆ ಬಿಟ್ಟಿದ್ದೀನಿ. ನೋಡ್ಬೋದು, ನಮ್ದೊಂದು ಸುರ್ಮಿ ಪಟ ಮತ್ತೆ ನಮ್ಮ ಗುಲ್ದಾರ್ ಪಟ, ಅದ್ರ ಜೊತೆ ನಮ್ದೊಂದು ರೇಗ್ದಾರ್ ಬಿಟ್ಟಿದ್ದೀನಿ. ಓಕೆನಾ, ಸುರ್ಮಿ ಮತ್ತೆ ಗುಲ್ದಾರ್ ರೇಟ್ ಎತ್ಕೊಂಡಿದೆ. ಇನ್ನು ರೇಗ್ದಾರ್ ಅಕ್ಕಿ ಏಟ್ ಎತ್ಕೊಂಡಿಲ್ಲ. ರೇಗ್ದಾರ್ ಹೊಸದು. ಓಕೆನಾ, ಇವಾಗ ಅಕ್ಕಿನ ಬಿಡ್ಕೊಂತ ಬರ್ತಾ ಇರೋದು. ನಾನು ಜಸ್ಟ್ ಏನಂದ್ರೆ ಏಟ್ ಎತ್ಕೊಳಕ್ ನೋಡ್ತಾ ಇದ್ದಲ್ಲ, ಏನು ಕರೆಕ್ಟಾಗಿ ಒಂದು 15-20 ನಿಮಿಷ ಆರಾಮಾಗಿ ಆಡ್ಕೊಂಡು ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಅಕ್ಕಿನ ಬಿಟ್ಟಿರೋದು ನಾನು. ಇಲ್ಲಾಂದ್ರೆ ಈ ಟೈಮಲ್ಲಿ ನಾನು ಅಕ್ಕಿಗಳು ನಮ್ಮ ರೇಗ್ದಾರ್ ಆಗಿರ್ಬೋದು, ಇನ್ನೊಂದು ರೇಗ್ದಾರು ಮತ್ತೆ ನಮ್ಮ ಗುಲ್ದಾರ್ ಎಲ್ಲ ಬಿಡೋಕೋಲ್ಲ. ಯಾಕೆಂದ್ರೆ ಅಕ್ಕಿ ಏನಂದ್ರೆ ವೆದರ್ ಚೆನ್ನಾಗಿರೋದ್ರಿಂದ ಆಲ್ರೆಡಿ ನಮ್ಮ ಮನೆ ಮೇಲೆ ಅಕ್ಕಿ 1.5 ಅವರ್ 2 ಅವರ್ ಆಡ್ತಾ ಇರೋದ್ರಿಂದ ಈ ಟೈಮಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಕತ್ಲಾಗಿ ಹೋಗುತ್ತೆ. ಹಾಗೆ ನಮ್ಮ ಸೀಲ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಸೀಲ್ ಮೊದಲನೇ ಸೀಲ್ ಏನಾಯ್ತು ಅಂತ. ನಮ್ದು ಮೊದಲನೇ ಸೀಲ್ ಕರೆಕ್ಟಾಗಿ 17 ನಿಮಿಷ ಆಡಿದೆ ಅಕ್ಕಿ. ಓಕೆನಾ, ಏನು ಫಾಲ್ಟ್ ಆಗಿದೆ ಅನ್ನೋದೆಲ್ಲ ಪೂರ್ತಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಜಾಸ್ತಿ ಕೊಡೋಕೆ ಹೋಗಲ್ಲ. ಯಾಕೆಂದ್ರೆ ಅಕ್ಕಿ ತೋರಿಸಿ ನಾವು ಡೈಲಿ ಯಾವ ಥರ ಬಿಡ್ತಾ ಇದ್ವಿ, ಅಕ್ಕಿ ನಾವು ಬಿಡೋ ದಿವಸ ಏನಾಯಿತು ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಕ್ಕಿನ ತೋರಿಸಿ ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ. ಓಕೆನಾ, ವಿಡಿಯೋ ಬಂದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ನಾನು ಒಂದು ರೀಲ್ಸ್ ಹಾಕಿರ್ತೀನಿ. ಆ ರೀಲ್ಸಲ್ಲಿ 2 ಪಟಗಳು ಸೇಲ್ಗಿದೆ, ಒಂದು ಮೇಲು ಒಂದು ಫೀಮೇಲು, ಜೊತೆ ಪಟಗಳು. ರೇಗ್ದಾರ್ ಒಂದು ಬಿದ್ದಿದೆ, ಇನ್ನೊಂದು ಸ್ವಲ್ಪ ಧೂಮ ಟೈಪಲ್ಲಿ ಬಿದ್ದಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ನನ್ನ ಲಿಂಕು ನಿಮಗೆ ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ. ವಾಟ್ಸಪ್ ಲಿಂಕು ಸಹ ಇದೆ ಮತ್ತು ಇನ್ಸ್ಟಾಗ್ರಾಮ್ ಲಿಂಕು ಸಹ ಇದೆ. ಅಕ್ಕಿಗಳು ನೋಡ್ಬೋದು. ಗಾಳಿಗೆ ಎಲ್ರಿಗೂ ಗೊತ್ತು, ಆಷಾಢದ ಗಾಳಿಗೆ ಅಕ್ಕಿಗಳೆಲ್ಲ ಯಾವ ಥರ ಆಡ್ತದಿಂದ. ಮೇಲ್ಗಡೆ ಒಂದು ಟಾಪಲ್ಲಿ ಆಡ್ತಾ ಇದೆಯಲ್ಲ, ಅದು ನಮ್ಮ ಹಿಂದೆಗಡೆ ಇರೋ ದಾವಡಿಯವ್ರದ್ದು. ಓಕೆನಾ, ಅವರು ಅಕ್ಕಿ ಸಹ ಬಿಟ್ಟಿದ್ದಾರೆ. ನಾನು ನೋಡಿ ನಮ್ಮ ಮೇಲೆ ಆಡ್ತಿದೆಯಲ್ಲ ಫುಲ್ ಮೇಲೆ, ಅದು ನಮ್ಮ ರೇಗ್ದಾರು. ಕೆಳಗಡೆ ಆಡ್ತಾ ಇರೋದು ನಮ್ಮ ಗುಲ್ದಾರ್ ಮತ್ತು ಸುರ್ಮಿ. ನೋಡೋಣ, ಇವತ್ತು ಅಕ್ಕಿ ಏಟ್ ಎತ್ಕೊಳ್ಳಿ ಅಂತ ನಾನು ಬಿಟ್ಟಿರೋದು. ಅಕ್ಕಿ ಆರಾಮಾಗಿ ಅಂದರೆ ವೆದರ್ ಚೆನ್ನಾಗಿರೋದ್ರಿಂದ ಒಂದು ಅರ್ಧ ಗಂಟೆ 3/4 ಅವರ್ ಪಾಸ್ ಆಗುತ್ತೆ. ನನಗೆ ಮೇಯ್ನ್ ಇರೋದೇನು ಅಂದರೆ ಅಕ್ಕಿಗಳು ಏಟ್ ಎತ್ಕೊಂಡ್ಬಿಡ್ಬೇಕು. ಏಟ್ ಎತ್ಕೊಂಡ್ರೆ ನಾನು ಏಟ್ ಹೊತ್ಕೊಂಡ್ರೆ ಸಾಕು, ರೆಕ್ಕೆ ಹೊಡೆದಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ವರ್ಷಕ್ಕೆ ರೆಡಿ ಮಾಡ್ಕೊಬೇಕಾಗಿರೋ ಅಕ್ಕಿಗಳು ಅವೆಲ್ಲ ಈ ವರ್ಷಕ್ಕಲ್ಲ. ಓಕೆನಾ, ಯಾಕೆಂದರೆ ಈ ಟೈಮಲ್ಲಿ ಆಲ್ರೆಡಿ ಅಕ್ಕಿ 7ನೇ ಕಳಿ ಉದುರಿಸ್ಕೊಂಡು ಬರ್ತಾ ಇದೆ. ನಾನು ರೆಕ್ಕೆ ಎಳೆಯೋಕ್ಕೂ ಆಗಲ್ಲ. ಆ ಥರ ಟೈಮಲ್ಲಿ ಅಕ್ಕಿ ನನಗೆ ಕೈಗೆ ಬಂದಿದ್ದು. ಅದಕ್ಕೋಸ್ಕರ ಅಷ್ಟೇ. ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ. ಅಕ್ಕಿಗಳು ನೋಡಿ ಬಾಜಿ ಮಾಡ್ತಾ ಇದೆ. ಈಗ ಬಾಜಿ ಮಾಡಿದ್ದು ನಮ್ಮ ಸುರ್ಮಿ ಪಟ. ನಮ್ಮ ಗುಲ್ದಾರು ಈಗ ಮಾಡ್ತಾ ಇದೆ ನೋಡಿ, ಮಾಡ್ತು. ನಮ್ಮ ರೇಗ್ದಾರು ಬಾಜಿ ಇನ್ನೂ ಟ್ರೈಯೇ ಮಾಡ್ತಾ ಇಲ್ಲ, ಆರಾಮಾಗಿ ಅರ್ಪಾಡ್ಗೆ ಅದು ಆಡ್ಕೊಂಡಿದೆ. ಓಕೆನಾ, ಬನ್ನಿ ಕೇಜ್ ಸೈಡಿಗೆ ಬಂದರೆ ಇಲ್ಲೂ ಸಹ 2 ಅಕ್ಕಿ ಜೊತೆ ಹಾಕಿದ್ದೀನಿ. ನಾನು ಆಲ್ರೆಡಿ ಫುಲ್ ಕವರ್ ಮಾಡಿದ್ದೀನಿ. ಯಾಕೆಂದರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಅಷ್ಟೇ ಫುಲ್ ಕವರ್ ಮಾಡಿದ್ದೀನಿ. ಈಗ ಬಿಡಬೇಕಾಗಿರೋ ಅಕ್ಕಿ ಇಲ್ಲಿತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ ಅಕ್ಕಿನ ಬಿಟ್ಟಿರೋದು ನಾನು. ಅಕ್ಕಿ ನೋಡಿ ಮೇಲಾಗ್ತಾ ಇದೆ ಪೂರ್ತಿ. ಓಕೆನಾ, ಇದನ್ನು ನಾನು ಅಪ್ಡೇಟ್ ಕೊಡಬೇಕಿತ್ತು. ಯಾಕೆ ಅಂದರೆ ತುಂಬ ದಿವಸ ಆಲ್ರೆಡಿ 1 ವೀಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋ ಎಲ್ಲ ಬಿಟ್ಟು. ಓಕೆನಾ, ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನಾದ್ರು ಕಷ್ಟ ಮಾಡೋ ವೀಡಿಯೋ ಬೇಕು ಅಂತಂದರೆ, ಇಲ್ಲ ನಮ್ಮ ಟೂರ್ನಿಮೆಂಟ್ ಏನಾಗಿತ್ತು ಅದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.